ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ, ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಈ ದಿನ ನಾನು ಅತ್ಯಂತ ಪೌಷ್ಟಿಕದಾಯಕವಾದ ಒಂದು ಆಹಾರದ ಬಗ್ಗೆ ತಮಗೆಲ್ಲರಿಗೂ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮನುಷ್ಯ ಸಾವಿರಾರು ವರ್ಷಗಳಿಂದ ಬಳಕೆ ಮಾಡುತ್ತಿದ್ದಂಥ ಒಂದು ಆಹಾರ ಪದಾರ್ಥ ಇದು. ಹಾಗಾದರೆ ಇದು ಯಾವುದು ಅಂತ ನಾವು ನೋಡೋದಾದರೆ ನಿಮಗೆಲ್ಲ ಗೊತ್ತಿರ್ಬೋದು. ಕೆಲವೊಮ್ಮೆ ತಾವು ನ್ಯಾಚುರೋಪತಿ, ನೈಸರ್ಗಿಕ ಚಿಕಿತ್ಸೆ ಅಂತ ಹೋಗ್ತೀರ. ಆವಾಗ ಇದರ ಒಂದು ದ್ರಾವಣವನ್ನು, ಇದರ ಗಂಜಿಯನ್ನು ನಿಮಗೆ ಕೊಡ್ತಾರೆ. ಆಮೇಲೆ ಮೂತ್ರದ ಏನೋ ಒಂದು ತೊಂದರೆ ಇದೆ, ಉರಿ ಮೂತ್ರ ಆಗ್ತಾ ಇದೆ ಅಂಥದ್ದೆಲ್ಲ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಇದನ್ನು ನೀವು ಕುಡೀರಿ, ತುಂಬ ಒಳ್ಳೆಯದು ಅಂತ ಅಂತಾರೆ. ಹಾಗಾದರೆ ಅದೇನು ಅಂತ ನಾವು ನೋಡೋದಾದರೆ ಬಾರ್ಲಿ ಅಂತ ಅನ್ಬೋದು. ತಾವೆಲ್ಲ ಕೇಳಿದ್ದೀರಾ ಬಾರ್ಲಿ ಬಗ್ಗೆ. ಆದರೆ ಬಾರ್ಲಿಯ ಬಗ್ಗೆ ಇದು ಇಷ್ಟೊಂದು ಒಳ್ಳೆಯದ ಅನ್ನುವುದರ ಬಗ್ಗೆ ಜನಸಾಮಾನ್ಯರಿಗೆ ಅಷ್ಟು ತಿಳುವಳಿಕೆ ಇಲ್ಲ ಅಂತ ಹೇಳ್ಬೋದು. ಆದರೆ ನೈಸರ್ಗಿಕ ಚಿಕಿತ್ಸೆ ಅಂತ ಎಲ್ಲಿ ಇದು ಮಾಡ್ತಾರೆ, ಆಯುರ್ವೇದ, ನೈಸರ್ಗಿಕ ಚಿಕಿತ್ಸೆ, ಇಲ್ಲಿ ಬಾರ್ಲಿಯನ್ನು ಒಂದು ಹೇರಳವಾಗಿ ಧಾರಾಳವಾಗಿ ಬಳಕೆ ಮಾಡ್ತಾರೆ. ಬಾರ್ಲಿ ಗಂಜಿ ಆಗ್ಬೋದು, ಬಾರ್ಲಿಯನ್ನು ಬೇಯಿಸಿ ತಿನ್ನೋಂಥದ್ದೇ ಆಗ್ಬೋದು. ಮೂತ್ರದ ತೊಂದರೆಗಳಿದ್ದಾಗ ಈ ಬಾರ್ಲಿಯನ್ನು ಸೇವನೆ ಮಾಡ್ತಾ ಬಂದರೆ ಇದು ಡೈಯೂರೆಟಿಕ್, ಹಾಗಾಗಿ ಬಹಳ ಚೆನ್ನಾಗಿ ಅದು ಮೂತ್ರದ ಒಂದು ನಿರ್ವಹಣೆಗೆ ಇದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇದನ್ನು ಮನುಷ್ಯ ಸಾವಿರಾರು ವರ್ಷಗಳಿಂದನೂ ಬಳಕೆ ಮಾಡ್ತಾ ಬಂದಿದ್ದಾನೆ. ಇದರಲ್ಲಿ ಗಂಜಿ ಮಾಡ್ಕೊಂಡು ಇದನ್ನು ತಿಂತಾರೆ, ಬಾರ್ಲಿಯನ್ನು ಬೇಯಿಸಿ ತಿಂತಾರೆ. ಹಾಗಾಗಿ ಇದು ಏನು ಇಷ್ಟೊಂದು ಇದರ ಒಂದು ಇಂಪಾರ್ಟೆನ್ಸ್ ಅಂದರೆ ಇದರಲ್ಲಿ ಏನಿದೆ ಹಾಗಾದರೆ ಅಂತ ನಾವು ನೋಡಿದ್ರೆ, ಬೀಟಾ ಗ್ಲುಕಾನ್ ಅನ್ನುವ ಒಂದು ಅಂಶ ಇದೆಯಲ್ಲ, ಅದು ಅತ್ಯಂತ ಪ್ರಮುಖವಾದ ಅಂಶ. ಬೀಟಾ ಗ್ಲುಕಾನ್ ಅಂತ ಅದನ್ನ ಕರಿತೀವಿ. ಇದರ ಜೊತೆಗೆ ಪಾಲಿಫಿನಾಲ್ಸ್ ಇದೆ, ಸೆಲಿನಿಯಮ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ವಿಟಮಿನ್ ಬಿಗಳಿದೆ, ವಿಟಮಿನ್ B3 ಇದೆ, B6, B12, ಈ ಥರ ಬಹಳಷ್ಟು ವಿಟಮಿನ್ಗಳು ಇದರಲ್ಲಿ ಇರೋದ್ರಿಂದ. ಆಮೇಲೆ ಫಿನಾಲಿಕ್ ಕಾಂಪೌಂಡ್ ಇದೆ, ಫ್ಲೆವಿನಾಯ್ಡ್, ಸುಮಾರು ಅಂಶಗಳು, ಅದು ಮೆಗ್ನೀಷಿಯಮ್ ಇದೆ, ಸೆಲಿನಿಯಮ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿದೆ. ಇವೆಲ್ಲ ಇರೋದ್ರಿಂದ ಅದಕ್ಕಿಂತ ಪ್ರಮುಖವಾಗಿ ರೆಸಿಸ್ಟೆಂಟ್ ಸ್ಟಾರ್ಚ್ ಇದು. ರೆಸಿಸ್ಟೆಂಟ್ ಸ್ಟಾರ್ಚ್ ಜೊತೆಯಲ್ಲಿ ಸಾಲ್ಯುಬಲ್ ಫೈಬರ್ ಇದರಲ್ಲಿದೆ, ಅದು ಬಹಳ ಪ್ರಮುಖವಾದದ್ದು. ಸಾಲ್ಯುಬಲ್ ಫೈಬರ್ ಏನು ಮಾಡುತ್ತೆ ಅಂತ ನಾವು ನೋಡೋದಾದರೆ, ಅದು ನಮ್ಮ ಹಸಿವನ್ನು ಕಮ್ಮಿ ಮಾಡ್ತಾ ಬರುತ್ತೆ. ಸಾಲ್ಯುಬಲ್ ಫೈಬರ್, ಈ ಸಾಲ್ಯುಬಲ್ ಫೈಬರು ರೆಸಿಸ್ಟೆಂಟ್ ಸ್ಟಾರ್ಚ್ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಇದರ ಸೇವನೆಯನ್ನು ನಾವು ಮಾಡಿದಾಗ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಹೇಳಿ ಮಾಡಿಸಿದ ಆಹಾರ ಇದು ಅಂತ ಅನ್ಬೋದು. ನಾವು ಸೇವನೆ ಮಾಡ್ತೀವಿ, ಇದೇನಾಗುತ್ತೆ, ನಮ್ಮ ಕರುಳಿಗೆ ಹೋಗುತ್ತೆ. ನಮ್ಮ ದೊಡ್ಡ ಕರುಳು, ಸಣ್ಣ ಕರುಳಿನಲ್ಲಿ ಬೇಕಾದಷ್ಟು ಗಟ್ ಮೈಕ್ರೋಬಯೋಮ್ ಅಂತ ಕರಿತೀವಿ. ಈ ಗಟ್ ಮೈಕ್ರೋಬಯೋಮ್ಗಳಿದೆ. ಈ ಸಾಲ್ಯುಬಲ್ ಸ್ಟಾರ್ಚ್ ಇರೋದರಿಂದ ಇದೇನಾಗುತ್ತೆ ಅಂದರೆ, ಇದು ದೇಹದ ಒಳಗಡೆ ಹೋದಾಗೇನಾಗುತ್ತೆ, ಆಹಾರವನ್ನು ಹಿಗ್ಸುತ್ತೆ. ಹಿಗ್ಸೋದು ಅಂದರೆ ಸ್ವಲ್ಪ ಹರಳದ ಥರ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಬೇಗ ಜೀರ್ಣ ಆಗೋದಿಲ್ಲ, ಬೇಗ ಹಸಿವಾಗೋದಿಲ್ಲ, ಅಂದರೆ ಬೇಗ ಡೈಜೆಸ್ಟ್ ಆಗೋದಿಲ್ಲ. ಆವಾಗೇನಾಗುತ್ತೆ, ಬೇಗ ಮತ್ತು ನಾರಿನಾಂಶ ತುಂಬ ಜಾಸ್ತಿ ಇರೋದ್ರಿಂದ ನಿಧಾನವಾಗಿ ಡೈಜೆಷನ್ ಆಗೋದ್ರಿಂದ ಮಧುಮೇಹದ ರೋಗಿಗಳಿಗೆ ಇದು ಒಂದು ಉತ್ತಮವಾದ ಆಹಾರ ಅಂತ ಅನ್ಬೋದು. ನಿಧಾನವಾಗಿ ಆಹಾರ ಜೀರ್ಣ ಆಗೋದ್ರಿಂದ ಗ್ಲುಕೋಸ್ನ ಬಿಡುಗಡೆಯು ನಿಧಾನ ಆಗುತ್ತೆ, ಇನ್ಸುಲಿನ್ ಅದು ವೇಗವಾಗಿ ಹೆಚ್ಚಳ ಆಗೋದಿಲ್ಲ. ಹಾಗಾಗಿ ಇದೊಂದು ಉತ್ತಮವಾದ ಆಹಾರ. ಜೊತೆಯಲ್ಲಿ ಇದು ನಮ್ಮ ಕರಳಿಗೆ ಹೋದಾಗ ಇದರಲ್ಲಿರುವಂತಹ ರೆಸಿಸ್ಟೆಂಟ್ ಸ್ಟಾರ್ಚ್ ಇರ್ಬೋದು, ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಕರುಳಿನಲ್ಲಿರುವ ಗಟ್ ಮೈಕ್ರೋಬಯೋಮ್ ಅದನ್ನು ಬಳಕೆ ಮಾಡಿಕೊಂಡು ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ಗಳನ್ನು ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಪ್ರೊಪಿಯೋನೇಟ್, ಅಸಿಟೇಟ್, ಬ್ಯೂಟರೇಟ್. ಈ ಬ್ಯೂಟರೇಟ್ ಇದೆಯಲ್ಲ, ಇದು ನಮ್ಮ ಕರುಳಿನ ಗೋಡೆಗಳನ್ನು ತುಂಬ ಚೆನ್ನಾಗಿ ಇಡುವಂಥದ್ದು, ಅದರ ಹೆಲ್ತಿಯಾಗಿ ಇಡುವಂತಹ ಒಂದು ಅಂಶ ಬ್ಯೂಟರೇಟಲ್ಲಿ ಇದೆ. ಜೊತೆಯಲ್ಲಿ ಕರುಳಿನಲ್ಲಿ ಇನ್ಫ್ಲಮೇಷನ್, ಉರಿ ಊತ ಇಲ್ಲದಂತೆ ಮಾಡುವಂಥದ್ದು ಈ ಬ್ಯೂಟರೇಟ್ ಏನಿದೆ ಅದರದ ಪ್ರಮುಖವಾದ ಗುಣಲಕ್ಷಣ ಅನ್ಬೋದು. ಹಾಗಾಗಿ ಬಾರ್ಲಿಯನ್ನು ಸೇವನೆ ಮಾಡುವಂತಹ ವ್ಯಕ್ತಿಗಳಲ್ಲಿ ಕರುಳಿಗೆ ಸಂಬಂಧಿಸಿದಂತಹ ತೊಂದರೆಗಳು ಬಹಳ ಕಡಿಮೆ, ಕರುಳು ಬಹಳ ಆರೋಗ್ಯಕರವಾಗಿರುತ್ತೆ. ಜೀರ್ಣಾಂಗ ವ್ಯವಸ್ಥೆಗೆ ಹೇಳಿ ಮಾಡಿಸಿದ ಆಹಾರ ಬಾರ್ಲಿ. ಬಹಳಷ್ಟು ಕಾಯಿಲೆಯ ಸಂದರ್ಭದಲ್ಲೂ ಬಾರ್ಲಿ ನೀರನ್ನು ಕುಡೀರಿ ಅಂತಾರೆ, ಬಾರ್ಲಿ ಗಂಜಿ ಕುಡೀರಿ, ಬಾರ್ಲಿ ನೀರನ್ನ, ಅದು ಅದರ ಒಂದು ಅಂಶ, ನೀರಿನ ಅಂಶ ಇರುತ್ತಲ್ಲ, ಅದನ್ನು ಬೇಯಿಸ್ಕೊಂಡು ಅದನ್ನು ಕುಡೀರಿ ಅಂತಲೂ ಹೇಳ್ತಾರೆ. ಹಾಗಾಗಿ ನಮ್ಮ ಮೂತ್ರಕೋಶವನ್ನು ಅದು ನಿರ್ವಿಷಯುಕ್ತ ಮಾಡೋ ಅಂಥದ್ದು, ಅದರ ಫಂಕ್ಷನಾಲಿಟಿ ಆಫ್ ದ ಕಿಡ್ನಿ ಅಂತ ನಾವೇನು ಹೇಳ್ತೀವಿ, ಅದನ್ನು ಎನ್ಹ್ಯಾನ್ಸ್ ಮಾಡೋ ಅಂಥದ್ದು, ಅಂಥ ಒಂದು ಶಕ್ತಿ ಇದಕ್ಕಿದೆ. ಇದರ ಹೊರತಾಗಿ ನಾನು ಮೊದಲೇ ಹೇಳಿದೆ, ಬೀಟಾ ಗ್ಲುಕಾನ್ ಏನಿದೆ ಇದೇನು ಮಾಡುತ್ತೆ, ಇನ್ಸುಲಿನ್ ಪ್ರಮಾಣವನ್ನು, ಇದು ಆಹಾರವನ್ನು ಬಹಳಷ್ಟು ಸಂದರ್ಭದಲ್ಲಿ ಹಾಗೆ ನಮ್ಮ ಕರುಳಿನಲ್ಲಿ ಇಡೋದ್ರಿಂದ ಇನ್ಸುಲಿನ್ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಗ್ಲುಕೋಸ್ ಬಿಡುಗಡೆಯಾಗುವುದು ನಿಧಾನ, ಇನ್ಸುಲಿನ್ನು ಶೂಟಪ್ ಆಗೋದಿಲ್ಲ, ಸ್ಪೈಕ್ ಆಗೋದಿಲ್ಲ, ನಿಧಾನಗತಿಯಲ್ಲಿ ಬಿಡುಗಡೆ ಆಗೋದ್ರಿಂದ ಅವರ ರಕ್ತದಲ್ಲಿ ಅವರ ಸಕ್ಕರೆಯ ಪ್ರಮಾಣ ತುಂಬ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಇದು ಹಸಿವನ್ನು ಕಡಿಮೆ ಮಾಡುವ ಹಾರ್ಮೋನುಗಳನ್ನು ಟ್ರಿಗರ್ ಮಾಡುತ್ತೆ.
ನಮ್ಮ ಈ ಒಂದು ಸಣ್ಣ ಕರಳಿನ ಕೋಶಗಳು ಏನಿದೆ ಎಲ್ ಕೋಶಗಳು ಅಂತ ಕರಿತೀವಿ. ಆ ಎಲ್ ಕೋಶಗಳಿಂದ GYP1 ಎನ್ನುವ ಒಂದು ಗ್ಲೈಕಾನ್ 1 ಪೆಪ್ಟೈಡ್ ಅನ್ನುವ ಒಂದು ಹಾರ್ಮೋನು ಬಿಡುಗಡೆಯಾಗುತ್ತೆ. ಜೊತೆಯಲ್ಲಿ PYY ಅಂತ ಮತ್ತೊಂದು ಹಾರ್ಮೋನು. ಆಹಾರ ಸೇವನೆ ಮಾಡಿದಾಗ ಹಸಿವನ್ನು ಕಡಿಮೆ ಮಾಡುವುದು ಈ ಹಾರ್ಮೋನುಗಳು. ಸಾಮಾನ್ಯವಾಗಿ ಕೆಲವರು ಒಂದು ಒಬಿಸಿಟಿ ಅಂತೀವಿ, ಮಾರ್ಬಿಡ್ ಒಬಿಸಿಟಿ ಅಂದರೆ ಇನ್ನು ಅವ್ರು ಇನ್ನೇನು ಮಾಡೋಕ್ಕಾಗೋದಿಲ್ಲ, ಅಂಥ ಒಂದು ತೂಕ ಜಾಸ್ತಿ ಇದೆ, ತೂಕ ಕಡಿಮೆ ಮಾಡೋಕ್ಕಾಗಲ್ಲ ಅಂದಾಗ ಈ GYP1 ಎನ್ನುವ ಒಂದು ಔಷಧವನ್ನು ಕೊಡ್ತಾರೆ. ಈ ಹಾರ್ಮೋನನ್ನು ಹೊರಗಡೆಯಿಂದ ಮಾತ್ರೆಗಳ ರೂಪದಲ್ಲಿ ಅದು ಕೊಟ್ಟಾಗ ಏನಾಗುತ್ತೆ, ಹಸಿವು ಆಗೋದೇ ಇಲ್ಲ. ಹಾಗಾಗಿ ಈ ಒಂದು ಬಾರ್ಲಿಯನ್ನು ನಾವು ಸೇವನೆ ಮಾಡ್ತಾ ಬಂದರೆ ಹಸಿವನ್ನ ನೀಗಿಸುವಂಥದ್ದು, ಹಸಿವನ್ನು ಕಡಿಮೆ ಮಾಡುವಂಥದ್ದು, ಹೊಟ್ಟೆ ತುಂಬಿದ ಅನುಭವವನ್ನು ನೀಡುವಂಥದ್ದು GYP1 ಹಾರ್ಮೋನು, ಜೊತೆಗೆ PYY ಹಾರ್ಮೋನು ಅಂತ ಕರಿತೀವಿ. ಇವೆರಡು ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆಯಾಗೋದ್ರಿಂದ ಇದು ಸ್ವಲ್ಪ ನಾವು ಸೇವನೆ ಮಾಡಿದ್ರೂ ಹೊಟ್ಟೆ ತುಂಬಿದ ಅನುಭವ, ಅದನ್ನು ಸಿಗ್ನಲ್ ಮೆದುಳಿಗೆ ಕೊಡೋದ್ರಿಂದ ಹೊಟ್ಟೆ ತುಂಬಿದ ಅನುಭವ ಉಂಟಾಗುತ್ತೆ. ಜೊತೆಯಲ್ಲಿ ಇದು ಇನ್ಸುಲಿನ್ನ ಜಾಸ್ತಿ ಬಿಡುಗಡೆ ಮಾಡದೆ ಒಂದು ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆಯಾಗುವ ಹಾಗೆ ಮಾಡೋದ್ರಿಂದ ಮಧುಮೇಹಿಗಳಿಗೆ ಒಂದು ಅತ್ಯುತ್ತಮವಾದ ಆಹಾರ ಇದು ಅಂತ ಹೇಳ್ಬೋದು. ಜೊತೆಯಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ದೇಹದಲ್ಲಿ ಕಂಟ್ರೋಲ್ ಆಗಬೇಕು ಅಂದರೆ ಬಾರ್ಲಿಯನ್ನು ನಾವು ಸೇವನೆ ಮಾಡ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ ಬಾರ್ಲಿಯನ್ನು ಸೇವನೆ ಮಾಡುವಂತಹ ಸಂದರ್ಭದಲ್ಲಿ ಇದೇನಾಗುತ್ತೆ, ನಮ್ಮ ಯಕೃತ್ ಅಥವಾ ಲಿವರ್ ಇದೆಯಲ್ಲ, ಈ ಪಿತ್ತಕೋಶದಿಂದ ಬಿಡುಗಡೆಯಾಗುವ ಪಿತ್ತರಸದ ಜೊತೆಗೆ ಇದರಲ್ಲಿರುವಂತಹ ಸ್ಯಾಚುರೇಟೆಡ್ ರೆಸಿಸ್ಟೆಂಟ್ ಫ್ಯಾಟ್ ಏನಿದೆ ಅಥವಾ ಸಾಲ್ಯುಬಲ್ ಫೈಬರ್ಗಳಿದೆಯಲ್ಲ, ಬೀಟಾ ಗ್ಲುಕಾನ್ ಅಂತ ನಾನೇನು ಹೇಳಿದೆ, ಅದು ಬೈಂಡ್ ಆಗುತ್ತೆ. ಬೈಂಡ್ ಆದಾಗ ಏನಾಗುತ್ತೆ, ಲಿವರ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದು ಬೈಂಡ್ ಆಗಿ ಇದು ನ್ಯೂಟ್ರಲೈಸ್ ಆಯಿತು. ಅವಾಗೇನಾಗುತ್ತೆ, ಲಿವರ್ ಅದು ಪಿತ್ತ ರಸಗಳನ್ನು ಹೆಚ್ಚು ಬಿಡುಗಡೆ ಮಾಡೋಕ್ಕೆ ಕೊಲೆಸ್ಟ್ರಾಲನ್ನು ಬಳಕೆ ಮಾಡುತ್ತೆ. ಹಾಗಾಗಿ ದೇಹದಲ್ಲಿರುವ ಹೆಚ್ಚುವರಿ ಕೊಲೆಸ್ಟ್ರಾಲ್ ಪಿತ್ತರಸದ ಒಂದು ಬಿಡುಗಡೆಯಲ್ಲಿ ನೇರವಾಗಿ ಅದು ಸೇರೋದ್ರಿಂದ ದೇಹದಲ್ಲಿರುವ LDLನ ಬಳಕೆ ಮಾಡ್ಕೊಂಬಿಡುತ್ತಿದ್ದು. LDLನ ಬಳಕೆ ಮಾಡ್ಕೊಳ್ಳೋದ್ರಿಂದ ದೇಹದಲ್ಲಿ LDL ಪ್ರಮಾಣ ಕಡಿಮೆ ಆಗುತ್ತೆ. ಅದೇ ಬೇಕಾಗಿರೋ ನಮಗೆ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಆ ಕೊಲೆಸ್ಟ್ರಾಲ್ಗಳಲ್ಲಿ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಕಡಿಮೆ ಆಗಬೇಕು, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ಗಳು ಜಾಸ್ತಿ ಆಗಬೇಕು. ಹಾಗಾಗಿ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ಗಳನ್ನು ಬಳಕೆ ಮಾಡಿಕೊಂಡು ಅದು ನಮ್ಮ ದೇಹದಲ್ಲಿ ಆ ಒಂದು ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸೋದ್ರಿಂದ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗುತ್ತೆ. ಇದರಿಂದ ಹೃದಯಕ್ಕೆ ಯಾವ ಒಂದು ಸಪೋರ್ಟ್ ಪ್ರೊಟೆಕ್ಷನ್ ಬೇಕು ಅದು ದೊರಕುತ್ತೆ. ಅಂದರೆ ಇಲ್ಲಿ ನೋಡಿ, ಮಧುಮೇಹಿಗಳಿಗೆ ಒಳ್ಳೆಯದು, ಹೃದಯಕ್ಕೆ ಸಂಬಂಧಿಸಿದಂತಹ ತೊಂದರೆ ಇರುವವರಿಗೆ ಒಳ್ಳೆಯದು. ಹಾಗಾಗಿ ಬಾರ್ಲಿಯ ಮತ್ತು ಜೀರ್ಣಾಂಗ ವ್ಯವಸ್ಥೆ ಅಂತ ನಾನು ಹೇಳಿದೆ, ಇದಕ್ಕೂ ಸಹ ಇದು ಅತ್ಯಂತ ಉತ್ತಮವಾದ ಒಂದು ಆಹಾರ ಅಂತ ಹೇಳ್ಬೋದು. ಬಾರ್ಲಿಯಲ್ಲಿರುವ ಬೀಟಾ ಗ್ಲುಕಾನ್ ಏನು ಮಾಡುತ್ತೆ ಅಂದರೆ ನಮ್ಮ ಕರುಳಿನಲ್ಲಿ GPR41, GPR43 ಎನ್ನುವ ರೆಸೆಪ್ಟಾರ್ಗಳನ್ನು ಆ್ಯಕ್ಟಿವೇಟ್ ಮಾಡೋದ್ರಿಂದ ಕರುಳಿನಲ್ಲಿ ಉರಿಯೂತ ಅಥವಾ ಇನ್ಫ್ಲಮೇಷನ್ ಆಗದಿದ್ದ ಹಾಗೆ ತಡೆಗಟ್ಟುವ ಶಕ್ತಿಯನ್ನು ಇದು ಹೊಂದಿದೆ ಅಂತ ಹೇಳ್ಬೋದು. ಇದರ ಜೊತೆಯಲ್ಲಿ ಕರುಳಿನಲ್ಲಿ ಇದು ವಿಟಮಿನ್ K, ವಿಟಮಿನ್ B ಮತ್ತಿತರ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ಗಳನ್ನು ಬಿಡುಗಡೆ ಮಾಡಲು ಅತ್ಯಂತ ಪೂರಕವಾದ ಆಹಾರ ಇದು. ಬಾರ್ಲಿಯಲ್ಲಿರುವ ಈ ಬೀಟಾ ಗ್ಲುಕಾನ್ ಆಗಿರಬಹುದು, ಸ್ಯಾಚುರೇಟೆಡ್ ಇದು ಸ್ಟಾರ್ಚ್ ಆಗಿರ್ಬೋದು, ಅದರ ಜೊತೆಗೆ ವಾಟರ್ ಸಾಲ್ಯುಬಲ್ ಸ್ಟಾರ್ಚ್ ಆಗಿರ್ಬೋದು, ಇಂಥದ್ದೆಲ್ಲ ಏನು ಮಾಡುತ್ತೆ, ರೆಸಿಸ್ಟೆಂಟ್ ಸ್ಟಾರ್ಚ್ ಇದೆಲ್ಲ ಏನು ಮಾಡುತ್ತೆ ಅಂದರೆ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ಗಳನ್ನು ಬಿಡುಗಡೆ ಮಾಡಲು ಪೂರಕವಾಗಿದೆ. ಇದರಲ್ಲಿ ಪ್ರಮುಖವಾಗಿ ಬಿಟ್ರೇಟ್ ಬಗ್ಗೆ ನಾನು ಹೇಳಿದೆ, ಪ್ರೊಪಿಯೋನೇಟ್ ಅಂತಲೂ ಒಂದಿದೆ. ಈ ಪ್ರೊಪಿಯೋನೇಟು ಸಹ ಬಹಳ ಅದ್ಭುತವಾದ ಒಂದು ಕೆಲಸವನ್ನು ಮಾಡುತ್ತೆ. ಇದೇನು ಮಾಡುತ್ತೆ, ದೇಹದಲ್ಲಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಬರುತ್ತೆ. ಅಂದರೆ ಈ ಬೀಟಾ ಗ್ಲುಕಾನ್ ಆಗಿರ್ಬೋದು, ಇದೇನು ಮಾಡುತ್ತೆ, ಮ್ಯಾಕ್ರೋಫೇಜಸ್ನ ಆ್ಯಕ್ಟಿವೇಟ್ ಮಾಡುತ್ತೆ, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡುತ್ತೆ, ಡೆಂಡ್ರೋಸೈಟ್ಗಳನ್ನು ಆ್ಯಕ್ಟಿವೇಟ್ ಮಾಡೋದ್ರಿಂದ ರೋಗ ಪ್ರತಿರೋಧಕ ಶಕ್ತಿಯೂ ಸಹ, ಇಲ್ಲಿ ನೋಡಿ ಎಷ್ಟು ಪ್ರಯೋಜನಗಳು. ನಮ್ಮ ಹೃದಯಕ್ಕೆ ಪ್ರಯೋಜನ ಆಯಿತು, ಆಮೇಲೆ ಒಂದು ಲಿವರ್ ಅಂತ ಏನಂತೀವಿ, ಅದು ಯಕೃತ್ ಅಂತ ಅಂತೀವಿ ಕನ್ನಡದಲ್ಲಿ, ಅದರಲ್ಲಿ ಈ ಪ್ರೊಪಿಯೋನೇಟ್ ಅಲ್ಲೂ ಸಹ ಅದು ಆ್ಯಕ್ಟಿವೇಟ್ ಮಾಡಿ ಅದರ ಒಂದು ಆರೋಗ್ಯವನ್ನು ಕಾಪಾಡಲು ಪ್ರೊಪಿಯೋನೇಟು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಇದು ಬಿಡುಗಡೆ ಮಾಡುವಂತಹ ವಿಟಮಿನ್ಗಳಾಗಿರಬಹುದು ಇವುಗಳು, ಮತ್ತು ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ಗಳಾಗಿರಬಹುದು, ಅದು ಯಕೃತ್ತಿನ ಒಂದು ಆರೋಗ್ಯ, ಕರುಳಿನ ಆರೋಗ್ಯ, ಇದನ್ನೆಲ್ಲದನ್ನು ತುಂಬ ಅದ್ಭುತವಾಗಿ ಇಟ್ಕೊಳ್ಳೋ ಅಂಥದ್ದು. ಜೊತೆಗೆ ರೋಗ ಪ್ರತಿರೋಧಕ ಶಕ್ತಿಯನ್ನು ಸಹ ಹೆಚ್ಚು ಮಾಡುವಂತಹದನ್ನು ನಾವು ನೋಡ್ಬೋದು. ಜೊತೆಯಲ್ಲಿ ಬಾರ್ಲಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಬಹಳಷ್ಟಿದೆ. ಈ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳಲ್ಲಿ ಮುಖ್ಯವಾಗಿ ಇದೇನು ಮಾಡುತ್ತೆ ಅಂದರೆ ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸ್, ಕೆಟಲೇಸ್ ಇಂಥ ಒಂದು ಕಿಣ್ವಗಳನ್ನು ದೇಹದಲ್ಲಿ ಟ್ರಿಗರ್ ಮಾಡ್ತಾ ಬರುತ್ತೆ. ಫ್ಲೆವಿನಾಯ್ಡ್ಗಳಿದೆ, ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್, ಜಿಂಕ್, ಲೈಕೋಪಿನ್, ಸೆಲೀನಿಯಮ್
ಫಾಸ್ಫರಸ್, ಈ ಥರ ಬೇಕಾದಷ್ಟು ಅಂಶಗಳು ಇದರಲ್ಲಿ ಯಥೇಚ್ಛವಾಗಿರೋದ್ರಿಂದ ಇದು ದೇಹದ ರೋಗ ಪ್ರತಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತಾ ಇರುತ್ತೆ. ಜೊತೆಗೆ ದೇಹದಲ್ಲಿ ನಮಗೆ ಅರಿವಿಲ್ಲದಂತೆ ಹೊರಗಡೆಯಿಂದ ದೇಹವನ್ನು ಪ್ರವೇಶ ಮಾಡುವ ವಿಷಗಳನ್ನು ನಿರ್ವಿಷಯುಕ್ತ ಮಾಡುವ ಶಕ್ತಿ ಇದಕ್ಕಿದೆ. ಏಕೆಂದರೆ ಇದು ನಮ್ಮ ದೇಹದಲ್ಲಿರುವ ಕಿಣ್ವಗಳ ಆ ವ್ಯವಸ್ಥೆಯನ್ನೇ ಆ್ಯಕ್ಟಿವೇಟ್ ಮಾಡೋದ್ರಿಂದ ಅದರಿಂದ ಬಹಳ ಪ್ರಯೋಜನ ಇದೆ. ಹಾಗಾಗಿ ಇತ್ತೀಚಿನ ದಿನದಲ್ಲಿ ಕೆಲವೊಂದು ಸಂಶೋಧನೆಗಳು ಬಾರ್ಲಿಯನ್ನು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ಗೂ ಸಹ ನಮಗೆ ಪ್ರೊಟೆಕ್ಷನ್ ಸಿಕ್ಕಬಹುದು. ಅಂದರೆ ಕ್ಯಾನ್ಸರ್ ಬಂದಿರೋರಿಗೆ ಇದರಿಂದ ಕ್ಯೂರ್ ಆಗುತ್ತೆ ಅಂತ ಅರ್ಥ ಅಲ್ಲ. ಆರೋಗ್ಯವಂತ ವ್ಯಕ್ತಿಗಳಿಗೆ ಕ್ಯಾನ್ಸರ್ ಬರದಿದ್ದ ಹಾಗೆ, ಕೆಲವು ಕಾಯಿಲೆಗಳು ಬರದಿದ್ದ ಹಾಗೆ ಇದು ತಡೆಗಟ್ಟುತ್ತೆ, ಇದು ಸಪೋರ್ಟ್ ಮಾಡುತ್ತೆ ಅಂತ. HDAC ಅನ್ನೋದು ಜೀನ್ ಆ್ಯಕ್ಟಿವೇಟ್ ಆಗೋದನ್ನು ಅವರು ನೋಡಿದ್ದಾರೆ. ಜೊತೆಯಲ್ಲಿ ಅಪೊಪ್ಟಾಸಿಸ್ ಪಾತ್ವೇನ ಆ್ಯಕ್ಟಿವೇಟ್ ಮಾಡುವುದನ್ನು ಸಹ ನೋಡಿದ್ದಾರೆ. ಹಾಗಾಗಿ ಆರೋಗ್ಯವಂತ ವ್ಯಕ್ತಿಗೆ ಕೆಲವೊಂದು ನಮ್ಮ ದೇಹಕ್ಕೆ ಈ ಕಾರ್ಸಿನೋಜನ್ ಅಥವಾ ಕ್ಯಾನ್ಸರ್ ಕಾರಕಗಳು ಆರೋಗ್ಯವಂತ ವ್ಯಕ್ತಿಯ ದೇಹವನ್ನು ಆಕಸ್ಮಿಕವಾಗಿ ಪ್ರವೇಶ ಮಾಡುತ್ತೆ ಎಲ್ಲರಿಗೂ. ಕಾರಣ ಏನಂದರೆ ನಾವು ಬದುಕ್ತಿರೋದೇ ಒಂದು ವಿಷದ ಜಗತ್ತಿನಲ್ಲಿ. ನೀರು, ಗಾಳಿ, ಆಹಾರ ಎಲ್ಲದರಲ್ಲೂ ಕಲಬೆರಕೆ ಇರೋದ್ರಿಂದ ನಮಗೆ ಅರಿವಿಲ್ಲದೆ ಕೆಲವು ವಿಷಗಳು ನಮ್ಮ ದೇಹವನ್ನು ಪ್ರವೇಶ ಮಾಡಬಹುದು. ಮಾಡಿದರೂ ಸಹ ಏನಾಗುತ್ತೆ, ಈ ಒಂದು ಬಾರ್ಲಿಯ ಸೇವನೆಯಿಂದ ಅದರಲ್ಲಿರುವ ಅಂಶಗಳು ಆ್ಯಂಟಿ ಆಕ್ಸಿಡೆಂಟ್ಗಳಾಗಿರ್ಬೋದು. ಇವುಗಳು ಅಪೊಪ್ಟಾಸಿಸ್ ಅಥವಾ ಪ್ರೋಗ್ರಾಮ್ ಸೆಲ್ ಡೆತ್ ಅಂತ ಕರಿತೀವಿ. ಅಂದರೆ ಯಾವ ಒಂದು DNA ಅಲ್ಲಿ ಹಾನಿಯಾಗಿರುತ್ತೆ ಅಂತಹ ಜೀವಕೋಶಗಳನ್ನೇ ನಾಶ ಮಾಡುವಂತಹ ಒಂದು ಅದ್ಭುತವಾದ ವ್ಯವಸ್ಥೆ ನಮ್ಮ ದೇಹದಲ್ಲಿದೆ. ಆ ವ್ಯವಸ್ಥೆಯನ್ನು ಆ್ಯಕ್ಟಿವೇಟ್ ಮಾಡುವಂಥದ್ದನ್ನು ನಾವು ನೋಡ್ಬೋದು. ಜೊತೆಯಲ್ಲಿ ಟಾಲ್ ಲೈಕ್ ರೆಸೆಪ್ಟಾರ್ಸ್ ಅಂತ ನಮ್ಮ ದೇಹದಲ್ಲಿದೆ. ಟಾಲ್ ಲೈಕ್ ರೆಸೆಪ್ಟಾರ್, ಡೆಕ್ಟಿನ್ 1 ಅಂತ, ಇವುಗಳೇನು ಮಾಡುತ್ತೆ, ದೇಹಕ್ಕೆ ಸೋಂಕು ಹರಡದಿದ್ದ ಹಾಗೆ ತಡೆಗಟ್ಟುವಂಥದ್ದು. ಅಂದರೆ ರೋಗ ಪ್ರತಿರೋಧಕ ಶಕ್ತಿ ಎಲ್ಲೋ ಒಂದು ಕಡೆ ಜಾಸ್ತಿ ಆಗೋದಕ್ಕೆ ಇದು ಬಹಳ ಪೂರಕವಾಗಿರೋಂಥದ್ದು. ಹಾಗಾಗಿ ರೋಗಿಗಳಿಗೆ ಇದನ್ನು ಕೊಡ್ತಾರೆ. ಏನೋ ಒಂದು ಆರೋಗ್ಯದ ಸಮಸ್ಯೆ ಇದೆ ಎಂದಾಗ, ತುಂಬ ಬಳಲಿಕೆ ಆಗಿದೆ, ಅವರಿಗೆ ತುಂಬ ಸುಸ್ತಾಗಿದೆ ಅಂದಾಗ ಬಾರ್ಲಿಯನ್ನು, ಅದರ ಗಂಜಿಯನ್ನು ಕುಡೀರಿ, ದೇಹಕ್ಕೆ ಒಳ್ಳೆಯದು ಅಂತ. ಏಕೆಂದರೆ ಇದರಲ್ಲಿ ಬೇಕಾದಷ್ಟು ಅಂಶಗಳಿದೆ, ಮಿನಿರಲ್ಸು, ಟ್ರೇಸ್ ಎಲಿಮೆಂಟ್ಗಳು, ಇವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ನೋಡೋದಕ್ಕೆ ತುಂಬ ಅದು ನಮಗನ್ಸುತ್ತೆ ಇದೇನಿದು ಮಹಾ ಅಂತ. ಆದರೆ ಅದರಲ್ಲಿ ಅಡಕವಾಗಿರುವ ಅದ್ಭುತವಾದ ಈ ಅಂಶಗಳಿಂದ ಬಾರ್ಲಿ ಒಂದು ಸಂಜೀವಿನಿ ಥರ ಕೆಲಸ ಮಾಡುತ್ತೆ. ಅದು ರೋಗಿಗಳಿಗೆ ಇದೊಂದು ಸಂಜೀವಿನಿ. ಆರೋಗ್ಯವಂತರಿಗೆ ಮುಂದಿನ ದಿನದಲ್ಲಿ ಕಾಯಿಲೆಗೆ ತುತ್ತಾಗದಿದ್ದ ಹಾಗೆ ಇದು ಕೆಲಸ ಮಾಡೋದ್ರಿಂದ ಬಾರ್ಲಿಯ ಸೇವನೆಯನ್ನು ವಾರದಲ್ಲಿ ಒಂದು 3 ದಿನನಾದರೂ ಒಂದು ಗಂಜಿಯನ್ನು ನಾವು ಮಾಡಿಕೊಂಡು ಕುಡಿಯೋದ್ರಿಂದ ಖಂಡಿತವಾಗಿಯೂ ನಮ್ಮ ಆರೋಗ್ಯವನ್ನು, ನಮ್ಮ ಕರುಳು, ನಮ್ಮ ಮೂತ್ರಪಿಂಡಗಳು, ಮೂತ್ರಕೋಶ ಆಗಿರ್ಬೋದು, ನಮ್ಮ ಯಕೃತ್ ಅಥವಾ ನಮ್ಮ ಲಿವರ್ ಅಂತ ನಾವೇನಂತೀವಿ ಅದು, ಹೃದಯ ಆಗಿರ್ಬೋದು, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಇಂಥದ್ದು, ಮತ್ತು ನಮ್ಮ ರೋಗ ಪ್ರತಿರೋಧಕ ಶಕ್ತಿ, ಇವನ್ನೆಲ್ಲದನ್ನು ಅದ್ಭುತವಾಗಿ ನಾವು ಕಾಪಾಡ್ಕೊಳ್ತಾ ಬರಬಹುದು. ಆದರೆ ಕೆಲವೊಬ್ಬ ವ್ಯಕ್ತಿಗಳಿಗೆ ಸೀಲಿಯಾಕ್ ಡಿಸೀಸ್ ಅಂತ ಇರುತ್ತೆ, ಕರಡಿಗೆ ಸಂಬಂಧಿಸಿದಂಥ ಕೆಲವೊಂದು ತೊಂದರೆಗಳಿರೋಂಥದ್ದು. ಅಂಥವರು ಮತ್ತು ಗ್ಲೂಟಿನ್ ಒಂದು ಅದರದ್ದು ಸ್ವಲ್ಪ ಒಂದು ಅಲರ್ಜಿ ಇರುವಂತಹವರು, ಗ್ಲೂಟಿನ್ನ ಸೇವನೆ ಮಾಡಬಾರ್ದವರು, ಅಂಥವರು ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಏಕೆಂದರೆ ಗೋಧಿಯಲ್ಲೂ ಗ್ಲೂಟಿನ್ ಇದೆ, ಬಾರ್ಲಿಯಲ್ಲೂ ಗ್ಲೂಟಿನ್ ಇದೆ. ಹಾಗಾಗಿ ಅದಂಥದ್ದಕ್ಕೆ ಯಾರಿಗೆ ಅದು ಆಗೋದಿಲ್ಲ, ಅದರದ ಒಂದು ಅಲರ್ಜಿ ಥರ ಇರುತ್ತೆ, ಹಾಗಾಗಿ ಅಂಥವರು ಇದನ್ನು ಸೇವನೆ ಮಾಡೋಕ್ಕಾಗೋದಿಲ್ಲ. ಸೀಲಿಯಾಕ್ ಡಿಸೀಸ್ ಇರೋರು ಮತ್ತು ಗ್ಲೂಟಿನ್ ರೆಸಿಸ್ಟೆನ್ಸ್ ಇರೋ ಅಂಥವರು ಇದನ್ನು ಸೇವನೆ ಮಾಡಬಾರ್ದು. ಅದರ ಹೊರತಾಗಿ ಮಿಕ್ಕ ಎಲ್ಲರೂ ಸಹ ಇದನ್ನು ತೆಗೆದುಕೊಳ್ಬೋದು. ಯಾವ ವಯಸ್ಸು ಬೇಕಾದರೂ ಆಗ್ಬೋದು, ಸಣ್ಣ ಮಕ್ಕಳು ಅಥವಾ ಮಧ್ಯವಯಸ್ಕರು ಯಾರು ಬೇಕಾದ್ರೂ ಇದನ್ನು ಸೇವನೆ ಮಾಡ್ಬೋದು. ವಯಸ್ಕರಿಗೆ ಆಹಾರ ನನಗೆ ತಿನ್ನೋಕ್ಕಾಗ್ತಾ ಇಲ್ಲ ಅಂದಾಗ ಬಾರ್ಲಿ ಗಂಜಿ ಬಹಳ ಉತ್ತಮವಾದ ಒಂದು ಪೌಷ್ಟಿಕದಾಯಕ ಆಹಾರ ಅನ್ಬೋದು. ಹಾಗಾಗಿ ನಮ್ಮ ಪ್ರಕೃತಿಯಲ್ಲಿ ಬೇಕಾದಷ್ಟು ಇಂಥ ಒಳ್ಳೆಯ ಅಂಶಗಳಿದೆ. ಅದರ ವೈಜ್ಞಾನಿಕತೆ ಬಗ್ಗೆ ನಮಗೆ ಅರಿವಿಲ್ಲ. ಆದರೆ ನಮ್ಮ ಪೂರ್ವಜರು ಇದು ಬಹಳ ಹಳೆಯದಾದ ಒಂದು ಧಾನ್ಯ ಅನ್ಬೋದು. ಸಾವಿರಾರು ವರ್ಷಗಳ ಇತಿಹಾಸ ಇದಕ್ಕಿದೆ. ಅವಾಗಿನಿಂದ ಮನುಷ್ಯ ಇದನ್ನು ಬಳಕೆ ಮಾಡ್ತಾ ಬಂದಿದ್ದಾನೆ. ಗಂಜಿಯ ರೂಪದಲ್ಲಿ ಇದನ್ನು ಬಳಕೆ ಮಾಡ್ತಿದ್ದಾನೆ, ಆಹಾರ ಅನ್ನದ ರೂಪದಲ್ಲೂ ಸಹ ಅದನ್ನು ಬಳಕೆ ಮಾಡ್ತಾ ಇದ್ದಾನೆ. ಹಾಗಾಗಿ ಇದರ ಬಳಕೆಯಿಂದ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ. ಇದನ್ನು ಯಾರು ಬೇಕಾದರೂ ಬಳಕೆ ಮಾಡ್ಬೋದು. ಕೇವಲ ಕೆಲವು ಜನರು ಮಾತ್ರ ಅವರಿಗೆ ಇದರ ಸೇವನೆ, ಇದನ್ನು ಅರಗಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವರನ್ನು ಬಿಟ್ಟು ಮಿಕ್ಕ ಎಲ್ಲರೂ ಇದನ್ನು ಸೇವನೆ ಮಾಡಿದರೆ ನಮಗೆ ಆರೋಗ್ಯ ಶತಸಿದ್ಧ. ಇದನ್ನು ಆ ಕಾರಣದಿಂದಾಗಿ ಆಯುರ್ವೇದ ತಜ್ಞರಾಗಿರಬಹುದು ಅಥವಾ ನೈಸರ್ಗಿಕ ಚಿಕಿತ್ಸೆಗಳಲ್ಲೂ ಸಹ ಇದನ್ನು ಕೊಡ್ತಾರೆ. ಬಾರ್ಲಿ ಗಂಜಿಯನ್ನು, ಉಪವಾಸ ಇದ್ದವರಿಗೆ ಬಾರ್ಲಿ ಗಂಜಿಯನ್ನು ಕೊಡ್ತಾರೆ. ಏಕೆಂದರೆ ಬೇಕಾದಷ್ಟು ನೈಸರ್ಗಿಕ ಚಿಕಿತ್ಸೆಯಲ್ಲಿ ದೇಹದಲ್ಲಿ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ ನಡೀತಾ ಇರುತ್ತೆ. ದೇಹದಲ್ಲಿರುವ ವಿಷಗಳು ನಿರ್ವಿಷಯುಕ್ತ ಆಗ್ತಾ ಇರುತ್ತೆ. ಉಪವಾಸ ಮಾಡಿಸ್ತಾರೆ. ಉಪವಾಸ ಮಾಡಿಸಿದಾಗ ದೇಹದಲ್ಲಿರುವ ವಿಷಗಳೆಲ್ಲ ಹೊರಗಡೆ ಹೋಗಬೇಕು.
ಹೊರಗಡೆ ಹೋಗಬೇಕಾದ್ರೆ ಇದು ಬಹಳ ಪ್ರಮುಖವಾದ ಪಾತ್ರ. ಈಗ ಬಾರ್ಲಿ ಗಂಜಿನ ಕೊಡ್ತಾರೆ. ಬಾರ್ಲಿ ಗಂಜಿಯನ್ನು ಕುಡಿದಾಗ ಏನಾಗುತ್ತೆ ಅಂದರೆ ದೇಹದಲ್ಲಿ ಶೇಖರಣೆಯಾಗಿರುವ ವಿಷಗಳು ಮೂತ್ರದ ಮೂಲಕ ಹೊರಬರಲು ಇದು ಒಂದು ಅದನ್ನು ಫೆಸಿಲಿಟೇಟ್ ಮಾಡ್ತಾ ಬರುತ್ತೆ, ಅದನ್ನು ಸಪೋರ್ಟ್ ಮಾಡ್ತಾ ಬರುತ್ತೆ. ಹಾಗಾಗಿ ಬಾರ್ಲಿ ಒಂದು ಅದ್ಭುತವಾದ ಆಹಾರ ಅಂತ ಹೇಳ್ಬೋದು. ನಮಸ್ಕಾರ.